ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ವೋಟರ್ ID ನ್ಯೂ ಅಪ್ಡೇಟ್. ಜಸ್ಟ್ ಎಂಟರ್ ಮೊಬೈಲ್ ನಂಬರ್, ಅಪ್ಲಿಕೇಶನ್ ನಂಬರ್ ಬೇಕಾಗಿಲ್ಲ. ಹೊಸ ಕಾರ್ಡ್ ಆಗಲಿ ಹಳೆ ಕಾರ್ಡ್ ಆಗಲಿ ಜಸ್ಟ್ 1 ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಫೋನಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ಈಗಾಗಲೇ ನೀವು ಹೊಸ ವೋಟರ್ ID ಕಾರ್ಡ್ಗೆ ಅರ್ಜಿ ಹಾಕಿದರೆ ಆ ಒಂದು ಅಪ್ಲಿಕೇಶನ್ ನಂಬರ್ ಮುಖಾಂತರ ನಿಮಗೆ ಆ ಹೊಸ ವೋಟರ್ ID ಕಾರ್ಡ್ ರೆಡಿ ಆಗಿದೆ ಅಥವಾ ಇಲ್ಲ ಗೊತ್ತಾಗಬೇಕಾದ್ರೆ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸಾಕು, ಇಮಿಡಿಯೇಟ್ ಗೊತ್ತಾಗುತ್ತೆ. ತುಂಬ ಈಸಿ ಇದೆ. ಹಾಗೂ ಈಗಾಗಲೇ ನಿಮ್ಮ ಹತ್ರ ಹಳೆ ವೋಟರ್ ID ಕಾರ್ಡ್ ಇದೆ, ಆ ವೋಟರ್ ID ಕಾರ್ಡ್ ಕಳೆದೋಗಿದೆ, ಅದರ ನಂಬರ್ ಇಲ್ಲ, ಏನಿಲ್ಲ ಅಂದರೆ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಅದರ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಹಳೆ ವೋಟರ್ ID ನಂಬರ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆಲ್ ಇನ್ ಒನ್, ಏನು ಹೇಳೋದು ಬೇಕಾಗಿಲ್ಲ, ಆಲ್ ಇನ್ ಒನ್. ಬನ್ನಿ, ಹಾಗಾದರೆ ಲೇಟ್ ಮಾಡೋದು ಬೇಡ ಸ್ನೇಹಿತರೆ. ನಾವು ಇವಾಗ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಬೇಕು. ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಕೊಟ್ಟಿದ್ದೇನೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನೋಡಿ ತುಂಬ ಆಪ್ಷನ್ಸ್ಗಳಿದ್ದಾವೆ. ಇದರಲ್ಲಿ ನೀವು ನಾನು ಹೇಳಿದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಫಾಲೋ ಮಾಡಿ. ಇಲ್ಲಿ ನಿಮ್ಮ ಎಪಿಕ್ ನಂಬರ್ ಬೇಕಾಗುತ್ತೆ. ನಿಮ್ಮ ಹತ್ರ ವೋಟರ್ ID ಕಾರ್ಡೇ ಇಲ್ಲ, ಕಳೆದೋಗಿದೆ, ಹೊಸ ವೋಟರ್ ID ಕಾರ್ಡ್ಗೆ ಅರ್ಜಿ ಹಾಕಿದರೆ ಈ ಆಪ್ಷನ್ ಕೂಡ ನಿಮಗೆ ಹೆಲ್ಪ್ ಆಗಲ್ಲ, ಬಿಟ್ಟಾಕಿ. ನೆಕ್ಸ್ಟ್ ಇಲ್ಲಿ ಸರ್ಚ್ ಬೈ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಹೆಸರು ಎಲ್ಲ ಮಾಹಿತಿನ ಹಾಕಿ ನೀವು ಹುಡುಕಬೇಕಾಗತ್ತೆ, ಇದನ್ನು ಬಿಟ್ಟಾಕಿ. ಜಸ್ಟ್ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಸರ್ಚ್ ಬೈ ಮೊಬೈಲ್ ನಂಬರ್. ಇಲ್ಲಿ ಎಂಟ್ರಿ ಮಾಡಿ, ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಭಾಷೆ ಯಾವುದು ಬೇಕು, ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸಾಕು. ನೀವು ಯಾವ ಒಂದು ಹೊಸ ವೋಟರ್ ID ಕಾರ್ಡ್ಗೆ ಅರ್ಜಿ ಹಾಕಿದ್ದೀರಾ ಅದರ ಮೊಬೈಲ್ ನಂಬರ್ ಹಾಕಿ. ಅಥವಾ ನಿಮ್ಮ ಹತ್ರ ಈಗಾಗಲೇ ಹಳೆ ವೋಟರ್ ID ಕಾರ್ಡ್ ಇದೆ ಅಂದರೆ ಆ ಒಂದು ವೋಟರ್ ID ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಹಾಕಿ, ಈ ಕ್ಯಾಪ್ಚರ್ ಕೋಡ್ ಹಾಕಿ ಸೆಂಡ್ OTP ಅಂತ ಕೊಡಿ. ನೋಡಿ, ಇವಾಗ ನಾನು ಲೈವ್ ತೋರಿಸ್ಕೊಡ್ತೇನೆ. ಇಲ್ಲಿ ನಾನು ಮೊಬೈಲ್ ನಂಬರ್ ಹಾಕಿದ್ದೇನೆ, ಈ ಕ್ಯಾಪ್ಚರ್ ಕೋಡ್ ಹಾಕಿದ್ದೇನೆ, ಸೆಂಡ್ OTP ಅಂತ ಕೊಟ್ಟಾಗ ನೋಡಿ OTP ಹ್ಯಾಸ್ ಬಿನ್ ಸೆಂಟ್ ಅಂತ ನಮ್ಮ ಮೊಬೈಲ್ 4 ಅಂಕಿಯ ಮೊಬೈಲ್ಗೆ ಇಲ್ಲಿ ಒಂದು OTP ಬಂದಿರುತ್ತೆ. ಆ OTPನ ಇಲ್ಲಿ ಹಾಕಬೇಕು. ನೋಡಿ, ಇವಾಗ OTP ಕೂಡ ಬಂತು. ಇದನ್ನು ನಾವು ಎಂಟ್ರಿ ಮಾಡಿದಾಗ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ನೋಡ್ಬೋದು. ನಿಮಗೆ ತೋರಿಸ್ಕೊಡ್ತೇನೆ ಸ್ವಲ್ಪ. ಇಲ್ಲಿ ಸರ್ಚ್ ಅಂತ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಎಲ್ಲ ವಿವರ ಬಂತು. ಇಲ್ಲಿ ನಮ್ಮ ವೋಟರ್ ID ನಂಬರ್ ಬಂದಿದೆ, ಎಪಿಕ್ ನಂಬರು. ಇಲ್ಲಿ ನಮ್ಮ ಹೆಸರು ಬಂದಿದೆ, ಇಲ್ಲಿ ನಮ್ಮ ವಯಸ್ಸು, ಇಲ್ಲಿ ನಮ್ಮ ಸಂಬಂಧಿಕರ ಹೆಸರು ಅಂದರೆ ತಂದೆ ಅಥವಾ ತಾಯಿ ಹೆಸರು ಇರುತ್ತೆ, ನಮ್ಮ ಸ್ಟೇಟ್ ಇರುತ್ತೆ, ಇಲ್ಲಿ ನಮ್ಮ ಜಿಲ್ಲೆ ಇರುತ್ತೆ, ನಮ್ಮ ಮತಗಟ್ಟೆ ಯಾವುದು, ನಮ್ಮ ವಿಧಾನಸಭೆ ಮತಕ್ಷೇತ್ರ ಯಾವುದು, ಹಾಗೂ ಇಲ್ಲಿ ಮತಗಟ್ಟೆ ಯಾವುದು, ಅದರ ವಿಳಾಸ ಹಾಗೂ ಅದರ ನಂಬರು. ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ವೋಟರ್ IDಯಲ್ಲಿ ಇರುವಂತಹ ಎಲ್ಲ ವಿಳಾಸ ಸ್ಟೆಪ್ ಬೈ ಸ್ಟೆಪ್ ಪಿನ್ ಟು ಪಿನ್ ಸಿಗುತ್ತೆ. ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ನಿಮ್ಮ ವೋಟರ್ ID ನಂಬರ್ ಸಿಗತ್ತೆ. ನೀವು ಏನಾದರೂ ಹೊಸ ವೋಟರ್ ID ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೆ ಅದರ ನಂಬರ್ ಇನ್ನೂ ಬಂದಿಲ್ಲ, ಅಪ್ರೂವಲ್ ಆಗಿದೆ ಇಲ್ಲ ಗೊತ್ತಿಲ್ಲ, ಮೆಸೇಜ್ ಕೂಡ ಬಂದಿಲ್ಲ ಅಂದರೆ ಈ ರೀತಿ ಸರ್ಚ್ ಮಾಡಿದಾಗ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಹಾಕಿದ್ರೆ ಸಾಕು, ಇಲ್ಲಿ ನಿಮ್ಮ ವೋಟರ್ ID ಕಾರ್ಡ್ ರೆಡಿ ಆಗಿದ್ದರೆ ನಿಮ್ಮ ಹೆಸರು, ನಿಮ್ಮ ಹೊಸ ವೋಟರ್ ID ಕಾರ್ಡ್ ನಂಬರು ಎಲ್ಲ ವಿವರ ಇಲ್ಲಿ ಸಿಗತ್ತೆ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದು. ಇದರ ಲಿಂಕ್ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆಲ್ ಇನ್ ಒನ್ ಲಿಂಕ್ ಇದೆ, ಚೆಕ್ ಮಾಡಿ ಇದರ ಸ್ಟೇಟಸ್ನ ತಿಳಿದುಕೊಳ್ಳಿ.